ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಬ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆ ಯಾರೆಲ್ಲ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಹಾಗೆಯೇ ನನ್ನ ಮಗನ ಬರ್ಡೇ ನಮ್ಮ ಫ್ಯಾಮಿಲಿ ಜೊತೆ ಹೇಗಾಯಿತು ಅಂತ ಈ ವಿಡಿಯೋದಲ್ಲಿ ಫುಲ್ ತಿಳಿಸ್ಕೊಡ್ತೀನಿ ಬನ್ನಿ. ನನ್ನ ತಮ್ಮ ದೇವ್ರಿಗೆ ಹಬ್ಬ ಮಾಡ್ತಾಯಿದ್ದ, ಸೊ ಕರೆದಿದ್ದ, ಹೋಗ್ತಾಯಿದ್ವಿ ಫ್ಯಾಮಿಲಿ ಸಮೇತನೇ. ವೀಕೆಂಡ್ ಇದ್ದಿದ್ದರಿಂದ ಫ್ಯಾಮಿಲಿ ಸಮೇತ ಎಲ್ಲರೂ ಹೋಗ್ತಾಯಿದ್ವಿ ಟ್ರೈನಲ್ಲಿ ಮೈಸೂರು ಟು ಹಾಸನ್ಗೆ. ನನ್ನ ಮಗ ಅಳ್ತಾ ಇದ್ದ, ವಿಡಿಯೋ ಮಾಡ್ಕೊಡ್ತಾ ಇದ್ದೀನಿ ಅದನ್ನು ಕೂಡ. ಹಾಗೆಯೇ ಟ್ರೈನಲ್ಲಿ ಟ್ರಾವೆಲ್ ಮಾಡೋದು ಅಂದರೆ ತುಂಬ ಖುಷಿಯಾಗುತ್ತೆ. ಒಂಥರ ಟ್ರಾವೆಲ್ ಮಾಡ್ತಿದ್ದೀವಿ ಅಂತ ಅನಿಸೋದೇ ಇಲ್ಲ. ನನ್ನ ಚಿಕ್ಕ ಮಗ ಏನೋ ರೈಮ್ಸ್ ಹೇಳ್ತಾ ಇದ್ದ. ಹಾಗೆ ಒಂದು ಸ್ವಲ್ಪ ಮಾತಾಡ್ಕೊಂಡು ಆಟ ಆಡ್ತಿದ್ದ. ನನ್ನ ದೊಡ್ಡ ಮಗ ಅವ್ರ ಅಪ್ಪನ ಜೊತೆ ಮೇಲ್ಗಡೆ ಕೂತ್ಕೊಂಡು ಏನೋ ಸ್ನ್ಯಾಕ್ಸ್ ತಿಂತಾ ಇದ್ದ. ಈ ವಿಡಿಯೋನ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡಿದ್ದಕ್ಕೆ ಸಾರಿ, ಯಾಕಂದರೆ ನಮ್ಮ ರಿಲೇಷನಲ್ಲಿ ಒಬ್ಬರು ತೀರೋಗಿದ್ರು. ಸೊ ಎಡಿಟ್ ಮಾಡೋಕ್ಕೆ, ವಾಯ್ಸ್ ಓವರ್ ಕೊಡೋಕ್ಕೆಲ್ಲ ಟೈಮ್ ಬೇಕಲ್ವಾ, ಅದಕ್ಕೋಸ್ಕರ ಎಡಿಟ್ ಮಾಡೋಕ್ಕಾಗಲಿಲ್ಲ. ಇಲ್ಲ, ನಾನು ನೋಡಲಿಲ್ಲ. ಸುಳ್ಳು ಹೇಳ್ತಿದ್ಯಾ? ಟ್ರೈನಲ್ಲಿ ಹೋಗ್ಬೇಕಾದ್ರೆ KRS ಡ್ಯಾಮ್ದು ಇದು ನೋಡಿದ್ನಲ್ವ, ಅದಕ್ಕೆ ಅಲ್ಲಿ ಡಕ್ ನೋಡಿದೆ ಅಂತ ಏನೋ ಹೇಳ್ತಾ ಇದ್ದ. ಅಣ್ಣ ತಮ್ಮ ಇಬ್ಬರು ಸೇರ್ಕೊಂಡು ಆಟ ಆಡೋದು, ಜಗಳ ಆಡೋದು, ಮತ್ತು ಒಂದಾಗೋದು, ಬರೀ ಇದೇ ಕೆಲಸ ಅವ್ರಿಗೆ. ಹಾಗೆಯೇ ನಮ್ಮ ಅಕ್ಕ ಅವ್ರ ಮನೆಗೆ ಬಂದ್ವಿ. ಬಂದ ತಕ್ಷಣ ಸೈಕಲ್ ಹೊಡಿತಾ ಇದ್ದಾರೆ. ಇವರಿಬ್ಬರು ಡ್ರೈವರ್ಗಳು, ಹಿಂದ್ಗಡೆ ಅವರಿಬ್ಬರು ತಳ್ಳೋದು. ಹಾಗೆಯೇ ಮಕ್ಕಳು ಎಲ್ಲ ಒಂದು ಕಡೆ ಸೇರಿದ್ದಾರೆ, ಫುಲ್ ಎಂಜಾಯ್ ಮಾಡ್ತಾ ಇದ್ದಾರೆ. ಹಾಗೆಯೇ ನೆಕ್ಸ್ಟ್ ಡೇ ನನ್ನ ಮಗನ ಬರ್ಡೇ ಇತ್ತು. ಸೊ ಸ್ನಾನ ಮಾಡಿ ದೇವ್ರಿಗೆ ಪೂಜೆ ಮಾಡ್ತಾ ಇದ್ದಾನೆ. 5 ವರ್ಷ ತುಂಬಿ 6 ವರ್ಷಕ್ಕೆ ಬಿದ್ದಿದೆ. ಹಾಗೆ ಹ್ಯಾಪಿ ಬರ್ಡೇ ಬಂಗಾರಿ, 100 ಇಯರ್ಸ್ ಹ್ಯಾಪಿಯಾಗಿರು. ಹಾಗೆ ಕುಂಕುಮ ಹಚ್ಕೊಂಡು ಎಲ್ಲ ಚೆನ್ನಾಗಿ ಪೂಜೆ ಮಾಡ್ತಾ ಇದ್ದಾನೆ. ನೈಟ್ ಅಕ್ಕವ್ರ ಮನೆಗೆ ಹೋಗಿ ಅಲ್ಲೇ ಫ್ರೆಶ್ ಅಪ್ ಆಗಿ ಬೆಳಗ್ಗೆ ಎಲ್ಲ ಬೇಗ ಅಮ್ಮ, ಅಕ್ಕ, ಬಾವ, ನನ್ನ ತಮ್ಮ ಎಲ್ಲ ರೆಡಿ ಆಗಿಬಿಟ್ಟು ಅಭಿಷೇಕ ಮಾಡಿಸ್ಬೇಕಿತ್ತಂತೆ, ಅದಕ್ಕೋಸ್ಕರ ಹೋದರು. ನಾವು ಸ್ವಲ್ಪ ಲೇಟಾಗಿ ಎದ್ದು ರೆಡಿಯಾಗಿ ವೆಯ್ಟ್ ಮಾಡ್ತಾಯಿದ್ವಿ. ಅಷ್ಟರಲ್ಲಿ ಬಂದು ನಮ್ಮ ಭಾವನೇ ಕರ್ಕೊಂಡು ಹೋದರು. ಸ್ವಲ್ಪ ಫ್ರೀ ಸಿಕ್ಕಿದ್ರೆ ಸಾಕು, ಸೈಕಲ್ ಹೊಡಿತಾರೆ, ಬೀಳ್ತಾರೆ, ಹೇಳ್ತಾರೆ, ಮತ್ತೆ ಸೈಕಲ್ ಹೊಡಿತಾರೆ, ಬರೀ ಅದೇ ಕೆಲಸ. ನಮ್ಮಮ್ಮನ ಚಿಕ್ಕಮ್ಮನ ಮಗಳು, ಅಂದರೆ ನಮಗೆ ಅಕ್ಕ, ಲುಕ್ ಕೊಡ್ತಾ ಇದ್ದಾಳೆ. ವಿಡಿಯೋ ಮಾಡ್ತೀನಿ, ಯೂಟ್ಯೂಬ್ಗೆ ಹಾಕ್ತೀನಿ ಅಂತ ಅಂದಿದ್ದಕ್ಕೆ ಬೇಡ ಬೇಡ ಅಂತಿದ್ಲು. ನಾನು ಬಿಡ್ತೀನಾ? ಬೇಡ ಅಂದಷ್ಟು ನನಗೆ ಅಪ್ಲೋಡ್ ಮಾಡಬೇಕು ಅನ್ನೋ ಖುಷಿ ಬರುತ್ತೆ. ಫೈನಲಿ ಹೀಗೆ ರೆಡಿಯಾಗಿ ವೆಯ್ಟ್ ಮಾಡ್ತಾ ಇದ್ದೀವಿ. ಅವರಿನ್ನೂ ಬಂದಿಲ್ಲ. ನಮ್ಮ ಬಾವ ಬಂದರು ಕರ್ಕೊಂಡು ಹೋಗೋಕ್ಕೆ ಅಂತ. ಫೈನಲಿ ದೇವಸ್ಥಾನದ ಹತ್ರ ರೀಚ್ ಆದ್ವಿ. ಅಲ್ಲಿ ಚೌಟ್ರಿ ಮಾಡಿದರು, ಸೊ ಅಲ್ಲಿ ವೆಯ್ಟ್ ಮಾಡ್ತಾ ಇದ್ವಿ. ಹಾಗೆ ಅಪ್ಪನೂ ಬಂದರು, ರಿಲೇಷನ್ಗಳೆಲ್ಲ ಬರ್ತಾಯಿದ್ರು. ನಾವು ದೇವಸ್ಥಾನದ ಹತ್ರ ಹೋಗಿ ಪೂಜೆ ಮಾಡಿಸ್ಕೊಂಡು ಬರೋಣ ಅಂದ್ಬಿಟ್ಟು ಹೋಗಿದ್ವಿ. ಪೂಜೆ ಮಾಡಿಸ್ಕೊಂಡು ಒಂದು 5 ನಿಮಿಷ ಕೂತ್ಕೊಂಡು ನಮ್ಮ ಅಕ್ಕ ಏನೋ ದೇವ್ರ ಹತ್ರ ಬೇಡ್ಕೊಂಡು ಕೂತಿದ್ರು. ನಾವು ದೇವಸ್ಥಾನ ಪೂಜೆ ಮುಗಿಸ್ಕೊಬರೋ ಅಷ್ಟರಲ್ಲಿ ರಿಲೇಷನ್ಗಳೆಲ್ಲ ಬಂದಿದ್ದರು. ಮಕ್ಕಳುಗಳು ಕಾರೊಳಗಡೆ ಆಟ ಆಡ್ತಿದ್ರು. ಹಾಗೆಯೇ ನನ್ನ ತಮ್ಮ ನನ್ನ ಮಗನ ಬರ್ಡೇ ಇದ್ದಿದ್ದರಿಂದ ಕೇಕ್ ತೊಗೊಂಡು ಬಂದಿದ್ದ. ಹಾಗೆಯೇ ಮಕ್ಕಳುಗಳೆಲ್ಲ ವೆಯ್ಟ್ ಮಾಡ್ತಾಯಿದ್ದಾರೆ ಯಾವಾಗ ಕೇಕ್ ಕಟಿಂಗ್ ಮಾಡ್ತಾರೆ ಅಂತ.
ಫೈನಲಿ ಕೇಕ್ ಕಟ್ಟಿಂಗ್ ಆಯಿತು. ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ ಮಿಂಚು, ಧನ್ವಿತ್ ಗೌಡ. ಹಾಗೆ ಬರ್ಡೇದು ಒಂದಿಷ್ಟು ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ವಿ. ಎಲ್ಲರೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ ಮಾತ್ರ. ಹಾಗೆಯೇ ಇದೊಂದು ಫೋಟೋ ಎಷ್ಟು ಚೆನ್ನಾಗಿದೆ ನೋಡಿ, 5 years ಬ್ಯಾಕ್ ಫೋಟೋ. ಇವಾಗ ಹೇಗಿದ್ದಾರೆ ಅಂತ. ಹಾಗೆಯೇ ಕೇಕ್ ಕಟ್ಟಿಂಗ್ ಎಲ್ಲ ಆಯಿತು. ಮಕ್ಕಳೆಲ್ಲ ಆಟ ಆಡೋಕೆ ಹೋದರು. ಇಲ್ಲಿ ನನ್ನ ತಮ್ಮ ಕ್ರೀಮ್ ಹಚ್ಚಕ್ಕೆ ನಮ್ಮ ಅಕ್ಕಂಗೆ ಯಾವ ಥರ ಇದು ಮಾಡ್ತಿದ್ದಾನೆ ನೋಡಿ. ಆದರೆ ನನ್ನ ತಮ್ಮ ಬಿಟ್ಟಿಲ್ಲ, ನಮ್ಮ ಅಕ್ಕ ವೇಲ್ ಹಚ್ಕೊಂಡಿದ್ದಾಳೆ. ಆದರೂ ಬಿಡ್ದೇನೆ ತೆಗೆದ್ಬಿಟ್ಟು ಹಚ್ತಾ ಇದ್ದಾನೆ. ಮಕ್ಕಂಗೆ ಈ ಥರ ಅದಕ್ಕೆ ನಾನು ವಿಡಿಯೋ ಮಾಡ್ತಿದ್ದೆ ಅಂತ ನನಗೂ ಸ್ವಲ್ಪ ಹಚ್ಬಿಟ್ಲು. ಈ ಥರ ಆಡೋದ್ರಲ್ಲಿ ಒಂಥರ ಖುಷಿ. ನಮ್ಮ ಭಾವ ನನ್ನ ತಮ್ಮಂಗೆ ಹಚ್ಚಕ್ಕೆ ಅಂತ ಕೈಯಲ್ಲಿ ಹಿಡ್ಕೊಬಂದಿದ್ದಾರೆ ನೋಡಿ, ಇಬ್ಬರು ಹೆಂಗೆ ಆಡ್ತಿದ್ದಾರೆ ಅಂತ. ಎಲ್ರಿಗೂ ಹಚ್ಚಕ್ಕೋಸ್ಕರ ಹುಡ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರು ಎಲ್ಲಿದ್ರೂ ಬಿಡೋಂಗಿಲ್ಲ, ಹುಡ್ಕೊಂಡೋಗಿ ಕ್ರೀಮ್ ಹಚ್ಬಿಟ್ಟು ಬರೋದು. ಹಾಗೆ ರಿಲೇಷನ್ ಅವರೆಲ್ಲ ಕೂತಿದ್ರು ಊಟಕ್ಕೆ, ನೋಡ್ತಾ ಇರ್ಬೋದು. ಫೈನಲಿ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ಸ್ನಾನ ಮಾಡ್ತಿದ್ದೆ. ನಮ್ಮಪ್ಪ ನೋಡಿ, ಈ ಥರ ಅದೃಷ್ಟ ಯಾರಿಗಿರುತ್ತೆ? ಖುಷಿ ಯಾವಾಗಲೂ ಹೀಗೆ ಇರಲಿ. ಫೈನಲಿ ಹಬ್ಬ ಬರ್ಡೇ ಎಲ್ಲ ಮುಗಿಸ್ಕೊಂಡು ರೆಡಿಯಾಗಿದ್ವಿ, ಊರಿಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಎಲ್ಲರೂ ನಮ್ಮನ್ನ ರೈಲ್ವೆ ಸ್ಟೇಷನ್ಗೆ ಡ್ರಾಪ್ ಮಾಡೋಕ್ಕೆ ಅಂತ ನಮ್ಮ ಅಕ್ಕ, ಬಾವ, ಅಮ್ಮ ಎಲ್ಲರೂ ಬರ್ತಾ ಇದ್ದಾರೆ. ನಮ್ಮಮ್ಮ ಹಾಯ್ ಮಾಡ್ತಾ ಇದ್ದಾರೆ, ನಮ್ಮ ಅಕ್ಕನೂ ಕೂಡ ಹಾಯ್ ಮಾಡ್ತಾ ಇದ್ದಾಳೆ ನೋಡಿ. ಮಕ್ಕಳನ್ನ ಸ್ಕೂಲ್ ಕಳಿಸ್ಬೇಕಲ್ವ, ಅದಕ್ಕೋಸ್ಕರ ಹೊರಟ್ವಿ. ಹಾಗೆಯೇ ಊರಿಗೆ ಬಂದರೆ ನಮ್ಮೂರಿಗೆ ಹೋಗೋಕ್ಕೆ ಮನಸ್ಸೇ ಬರೋದಿಲ್ಲ. ಹಾಗೆಯೇ ನೋಡ್ತಾ ಇರ್ಬೋದು, ನಾನು ನಮ್ಮ ಅಕ್ಕ, ಅಮ್ಮ, ನನ್ನ ತಮ್ಮ ಎಲ್ಲ ಒಂದೇ ಕಡೆ ಕೂತ್ಕೊಂಡು ಕಾಮಿಡಿ ಮಾಡಿಕೊಂಡು ಕೂತಿದ್ವಿ. ಹಾಗೆ ನಮ್ಮ ಬಾವ ಡ್ರೈವ್ ಮಾಡ್ತಿದ್ದಾರೆ, ಈ ಕಡೆ ನನ್ನ ಮಕ್ಕಳು ಎಲ್ಲ ಕೂತಿದ್ರು. ಹಾಗೆಯೇ ಹಾಸನ್ಗೆ ಹೋಗ್ತಾ ನಮ್ಮ ರಿಲೇಷನ್ನವರೊಬ್ರಿಗೆ ಹುಷಾರಿರಲಿಲ್ಲ. ಸೊ ನೋಡಿಕೊಂಡು ಹಾಗೆ ರೈಲ್ವೆ ಸ್ಟೇಷನ್ಗೆ ಬಿಡಿಸ್ಕೊಳ್ಳೋಣ ಅಂದ್ಬಿಟ್ಟು ಬಂದ್ವಿ. ಅಲ್ಲಿ ನಮ್ಮ ಅತ್ತೆ ಮನೆ ಹತ್ರ ಕಬ್ಬು ಹಾಕಿದ್ರು. ಹಾಗೆಯೇ ಎಲ್ಲ ಒಂದೊಂದು ರೌಂಡ್ ಕಬ್ಬನ್ನ ತಿಂತಾ ಇದ್ವಿ. ಎಲ್ಲರೂ ಕಬ್ಬನ್ನ ಟೇಸ್ಟ್ ಮಾಡ್ತಾ ಇದ್ದಾರೆ. ಹಾಗೆಯೇ ಅವ್ರನ್ನೆಲ್ಲ ಮಾತಾಡಿಸ್ಕೊಂಡು ಹಾಗೆ ರೈಲ್ವೆ ಸ್ಟೇಷನ್ಗೆ ಬಂದ್ವಿ. ಫೈನಲಿ ನೋಡ್ತಾ ಇರ್ಬೋದು ಗ್ರೀನ್ ನೇಚರ್ ಯಾವ ಥರ ಕಾಣಿಸ್ತಿದೆ ಅಂತ. ಫೈನಲಿ ಮೈಸೂರಿಗೆ ರೀಚ್ ಆದ್ವಿ. ಮೈಸೂರಿಗೆ ಬರೋ ಅಷ್ಟರಲ್ಲಿ 5:30 ಆಗಿತ್ತು. ಸೊ ಮೈಸೂರಿಗೆ ರೀಚ್ ಆದ್ವಿ. ಫೈನಲಿ ಈ ವಿಡಿಯೋ ಯಾರ್ಯಾರಿಗೆಲ್ಲ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ. ಬಾಯ್.
ಲವ್ ಯು ಆಲ್. ಮನೆಗೆ ಹೋಗ್ತಾ ಇದ್ದೀವಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.